ಈ ಮಚ್ ಹಿಡಿಯೋದು, ಫೈಟ್ ಮಾಡೋದು ಜಾಸ್ತಿ ಸುಲಭನಾ ಅಥವಾ ಕಾಮಿಡಿ ಚಿತ್ರಗಳನ್ನು ಮಾಡೋದು ಜಾಸ್ತಿ ಸುಲಭನಾ? ಅಲ್ಲಿ ಎರಡೂ ಚಂದ. ಅಂದರೆ ಇಲ್ಲಿ ಸ್ವಲ್ಪ ಫಿಸಿಕಲ್ ಸ್ಟ್ರೆಸ್ ಕಮ್ಮಿ ಇರುತ್ತೆ. ಅದು ಬಿಟ್ಟರೆ ಆ್ಯಕ್ಷನ್ ಅಂತೆಲ್ಲ ಇದ್ದಾಗ ಸ್ವಲ್ಪ ಫಿಸಿಕಲ್ ವರ್ಕ್ಗಳು ಜಾಸ್ತಿ ಇರುತ್ತೆ. ಎಲ್ಲವೂ ಚಂದನೇ. ಯಾವುದು ಬಹಳ ಅಂದರೆ ಅಫ್ಕೋರ್ಸ್ ಹೆತ್ತವರಿಗೆ ಹೆಗ್ನ ಮುದ್ದು ಅನ್ನೋಂಗೆ ಎಲ್ಲವೂ ಇಷ್ಟ ಆಗತ್ತೆ. ಇಲ್ಲಿವರೆಗೆ ನೀವು ಕಲ್ತಿದ್ದು ಶ್ರಮ ಜಾಸ್ತಿ ಹಾಕಿದ್ದ ಪಾತ್ರ ಯಾವುದು? ಯಾಕೆ ಜಾಸ್ತಿ ಶ್ರಮ ಬಿತ್ತಿದ್ದಕ್ಕೆ ಅಂತ? ಶ್ರಮ ಅಂದರೆ ಯೂಶ್ವಲಿ ನಾನು ಆ್ಯಕ್ಟ್ರಾಗಿ ಎಂಜಾಯ್ ಮಾಡೋದ್ರಿಂದ ನನಗೆ ಭಾಳ ಶ್ರಮ ಅಂತ ಅನಿಸಲ್ಲ. ಬಟ್ ನನಗೆ ಮೋಸ್ಟ್ ಫೇವ್ರೆಟ್ ಅಂದರೆ ಪಾಪ್ಕಾರ್ನ್ ಮಂಕಿ ಟೈಗರ್ದು ಸೀನನ್ ಪಾತ್ರ ಅಂತ ಅನಿಸುತ್ತೆ. ಅಂದರೆ ಅದು ಗ್ಯಾಂಗ್ಸ್ಟರ್ ವರ್ಲ್ಡಲ್ಲಿ ಇದ್ರೂ ದ ಮೋಸ್ಟ್ ಫಿಲಾಸಫಿಕಲ್ ಪಾತ್ರ ಅದು. ಆ್ಯಂಡ್ ಅಲ್ಲಿ ಒಂದು ಜರ್ನಿ ಇತ್ತು. ಅಂದರೆ ಒಬ್ಬ ಒಂದೊಂದು ಇಮ್ಮೆಚೂರ್ಡ್ ಹುಡುಗನಿಂದ ಹಿಡಿದು ಕೊನೆಯಲ್ಲಿ ಒಂದು ಬೇರೆ ಒಂದು ಮೆಚುರಿಟಿಲಿ ರೀಚ್ ಆಗೋವಂಥ ಒಂದು ಸೀನನ್ ಪಾತ್ರ. ಅಂದರೆ ಆ ಒಂದು ಸೀನ್ ನೋಡಿದ್ದೆ ನಾನು, ಅಂದರೆ ಸಿನಿಮಾದಲ್ಲಿ ಆ ನಾಲೆ ಹತ್ರ ಒಂದು ಶಾರ್ಟ್ ಮಾಡಿದ್ರಿ ನೀವು. ದಟ್ ವಾಸ್ ಐ ಡೋಂಟ್ ನೋ ಹೆಂಗೆ ಮಾಡಿದ್ರಿ ಅಂತ. ತುಂಬ ರಿಯಲಿಸ್ಟಿಕ್ಕಾಗಿ ಬಂದಿತ್ತು. ಆ್ಯಂಡ್ ಅಂದರೆ ಸೂರಿ ಸರ್ ಜೊತೆ ಅದೊಂದು ಜರ್ನಿ ಭಾಳ ಮಜಾ ಇತ್ತು. ಅಂದರೆ ಅವ್ರದ್ದು ನಂದು ಅಂದರೆ ನಮಗೆ ಅಂದರೆ ಅವ್ರಿಗೇನು ಬೇಕು ಅನ್ನೋದು ನನಗೆ ಬಹಳ ಚೆನ್ನಾಗಿ ಅರ್ಥ ಆಗ್ತಾಯಿತ್ತು. ಆ್ಯಂಡ್ ಅವ್ರದ್ದು ಪಾತ್ರಗಳ ಇಂಟೆನ್ಸಿಟಿ ಅಷ್ಟೇ ಚೆನ್ನಾಗಿರೋದು. ಸೊ ನನ್ನ ಟಗರು ಪಾಪ್ಕಾರ್ನ್ ಎಲ್ಲ ಭಾಳ ಮಜಾ ಮಾಡಿದೆ. ಆ್ಯಂಡ್ ಆ ಥರನೇ ಇವಾಗ ರತ್ನ ಪ್ರಪಂಚ ಮಾಡಬೇಕಾದ್ರೆ ನಾನು ರೋಹಿತ್ ಪಡಕಿ ಅವ್ರಿಗೆ ಶೂಟಿಂಗ್ ಶುರುವಾಗಿ ಮುಗಿಯೋರ್ಗೆ ಒಂದು 10 ಸರಿ ಕೇಳಿದ್ದೀನಿ, ರೋಹಿತ್ ಈಗ ನಾನು ಗ್ಯಾಂಗ್ಸ್ಟರ್ ಇದಕ್ಕೆ ಫೇಮಸ್ ಅಲ್ವಾ, ಈ ರತ್ನಾಕರ್ನಾಗಿ ನನ್ನ ತೊಗೊತಾರ ರೋಹಿತ್ ಹೆಂಗೆ ಏನು ಅಂತ. ಬಟ್ ಆ ಪಾತ್ರನೂ ಭಾಳ ಎಂಜಾಯ್ ಮಾಡ್ತಾ ಇದ್ದೆ. ಯಾಕಂದರೆ ರೈಟಿಂಗ್ ಸಖತ್ತಾಗಿತ್ತು. ಅವರು ನನಗೊಂದು 10 ಸರಿ ಹಂಗೆ ಹೇಳೋರು, ಯಾವುದು ಜಯನಗರ 4th ಬ್ಲಾಕ್ ಹುಡುಗನೇ ಅಲ್ವಾ ಟಗರು ಮಾಡಿದ್ದು, ಯಾಕೆ ಟಗರು ಹುಡುಗ ರತ್ನಾಕರ ಆಗಿ ಖಂಡಿತ ತೊಗೋತಾರೆ ನೀವು ಮಾಡಿ ಅಂಥೇಳಿ. ಹಂಗೆ ರತ್ನಾಕರನ ಪಾತ್ರ. ಸೊ ಹಂಗೆ ಎಲ್ಲದನ್ನು ಎಂಜಾಯ್ ಮಾಡಿದ್ದೀನಿ. ಇವಾಗ ಇದೇ ಬಡವರ ಸ್ಕಲ್ಲಲ್ಲಿ ಒಂದು ಬದುಕಿನ ಬಗ್ಗೆ ಸೀರಿಯಸ್ನೆಸ್ಸೇ ಇಲ್ಲದೆ ಇರೋ ಒಂದು ಪಾತ್ರ ಅದು. ಬಟ್ ಭಾಳ ಎಮೋಷನಲ್ ಆಗಿ ಅದನ್ನು ಭಾಳ ಚೆನ್ನಾಗಿ ಕಟ್ಟಿದ್ರು ಶಂಕರ್. ಈಗ ಅವರೇ ಅಣ್ಣ ಫ್ರಮ್ ಮೆಕ್ಸಿಕೋ ಮಾಡಿಸ್ತಾ ಇದ್ದಾರೆ, ಒಂದು ಬೇರೆ ಥರದ ಕತೆ ಅದು. ಅಂದರೆ ಪ್ರಾಪರ್ ಫ್ಯಾಮಿಲಿ ಎಂಟರ್ಟೈನರ್. ಮತ್ತು ಬಿಟ್ಟರೆ 666 ಆಪ್ರೇಷನ್ ಡ್ರೀಮ್ ಥಿಯೇಟರ್ ಅದೊಂದು ಬೇರೆಯೇ ಎಕ್ಸ್ಪೀರಿಯನ್ಸ್ ಹೇಮಂತ್ ರಾವ್ ಅವ್ರ ಸೆಟ್ಟಲ್ಲಿ. ನಿಮ್ಮ ಸಿನಿಮಾಗಳಲ್ಲಿ ಎಲ್ಲ ನಿಮ್ಮ ಪಾತ್ರಗಳಲ್ಲಿ ವೆರೈಟೀಸ್ ಇದ್ದರೂ ತಾಯಿಯ ಎಮೋಷನ್ ಮಾತ್ರ ದಟ್ ವಿಲ್ ಬಿ ದ ಸೇಮ್. ಅದು ಯೂನಿವರ್ಸಲ್. ಅದು 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 ಹೆಂಗೋ ಅಂದರೆ ಈಗ ನಾವು ಯೋಚನೆ ಮಾಡಿರಲ್ಲ, ಬಟ್ ಅದು ಬಂದಿರುತ್ತೆ, ಅದು ಕನೆಕ್ಟ್ ಆಗಿರುತ್ತೆ ಕತೆಗಳಲ್ಲಿ. ಅಮ್ಮನಿಂದ ಕಲಿತ ಪಾಠ ಏನು? ಭಾಳ ಕಲ್ತಿರಿ, ಎಲ್ಲ ಅವರಿಂದನೇ ಕಲ್ತಿರ್ತೀವಲ್ವ. ಕಾಸ್ ಕಲ್ತಿರ್ತೀರ, ಬಟ್ ತುಂಬ ಅಮ್ಮ ಹೇಳಿ ಮಗನೇ ಇದು ಮಾಡಬೇಡ ಇದು ಮಾಡಿ. ನಾನು ಅದನ್ನು ನಂದು ತಾಯಿ ಬಗ್ಗೆ ಬಡವರ ಸ್ಕೂಲಲ್ಲಿ ಬರೆದಿರೋ ಕವಿತೆಲ್ಲ ಹೇಳ್ಬಿಟ್ಟಿದ್ದೀನಿ, ಏನಾರು ಮಾಡಲ ಮಗ, ಯಾರಿಗೂ ತೊಂದರೆ ಕೊಡಬೇಡ ಅಂದ್ಲು ಅಂತ. ಅಮ್ಮ ನಿಮ್ಮ ಸಿನಿಮಾಗಳನ್ನು ನೋಡಿ ಏನಂತಾರೆ? ಯಾವಾಗಾದರೂ ಒಟ್ಟಿಗೆ ಕರ್ಕೊಂಡು ಹೋಗಿದ್ದೀರಾ ಸಿನಿಮಾ? ಒಟ್ಟಿಗೆ ಅಕ್ಕಪಕ್ಕ ಕೂತು ತೋರಿಸಿದ್ದೀರಾ? ಅಂದರೆ ಅವ್ರು ನೋಡಿ ಖುಷಿ ಪಡ್ತಾರೆ. ಅಂದರೆ ಅವ್ರಿಗೆ ರತ್ನ ಪ್ರಪಂಚ, ಬಡವರ ಸ್ಕಲ್ ಆ ಥರ ಫ್ಯಾಮಿಲಿ ಸಿನಿಮಾಗಳು ಮಾಡಿದಾಗ ಇಷ್ಟ. ಈಗ ಅದೇ ನನ್ನ ಟಗರು, ಪಾಪ್ಕಾರ್ನ್ ಮಂಕಿ ಟೈಗರು, ಹೆಡ್ ಬುಷು ಇದೆಲ್ಲ ಮಾಡಿದಾಗ ಅವರು ಓಕೆ ನೋಡ್ತಾರೆ, ಬಟ್ ಏನು ತುಂಬ ಅದ್ರ ಬಗ್ಗೆ ಮಾತಾಡಲ್ಲ. ಸೊ ದಟ್ಸ್ ವೇರ್. ಅಂದರೆ ಫ್ಯಾಮಿಲಿ ಆಡಿಯನ್ಸ್ಗೆ ಬೇರೆ ಸಿನಿಮಾ, ನಮ್ಮ ಮಾಸ್ ಹುಡುಗರಿಗೆ ಬೇರೆ ಸಿನಿಮಾ, ಹಾಗೆ. ಸೊ ಈಗ ಬಡವರ ಸ್ಕಲ್ಲು ಅಥವಾ ಈಗ ಬರೋ ಅಣ್ಣ ಫ್ರಮ್ ಮೆಕ್ಸಿಕೋ ಅಥವಾ ಈಗ 666 ಆಪ್ರೇಷನ್ ಡ್ರೀಮ್ ಥಿಯೇಟರ್, ಇವೆಲ್ಲ ಎಲ್ರಿಗೂ ಅಂದರೆ ಯಂಗ್ಸ್ಟರ್ಸು ಎಂಜಾಯ್ ಮಾಡ್ಬೋದು, ಫ್ಯಾಮಿಲಿ ಕೂಡ. ಆದರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಎಂಜಾಯ್ ಮಾಡುವಂಥ ಸಿನಿಮಾಗಳು. ಬಟ್ ಬೆಸ್ಟ್ ಕಾಂಪ್ಲಿಮೆಂಟ್ ಏನಾದರೂ ಇದೆಯಾ ಅಮ್ಮನ ಕಡೆಯಿಂದ ಯಾವಾಗಾದರೂ ನೋಡಿದಾಗ ಸಿನಿಮಾ? ಅಥವಾ ಫಸ್ಟ್ ಕಾಂಪ್ಲಿಮೆಂಟ್? ಫಸ್ಟ್ ಕಾಂಪ್ಲಿಮೆಂಟು ಅದೇ ಅವ್ರಿಗೆ ನಾನು ಸ್ಟಾರ್ಟಿಂಗ್ ಬಂದಾಗ ಫುಲ್ ಗಡ್ಡ ಕೂದಲು ಎಲ್ಲ ಬಿಟ್ಟಿದ್ನಲ್ಲ, ಅದೊಂದು ಅದು ಯಾಕೆ ಹಂಗೆ ಬಿಡಿಸಿದ್ದಾರೆ ಅಂತ. ಅವ್ರಿಗೆ ಈ ಮಗ ಚೆನ್ನಾಗಿದ್ದಾನಲ್ಲ, ಇದು ಯಾಕೆ ಹಿಂಗೆ ಈ ಥರ ಮುಚ್ಚಿಬಿಟ್ಟಿದಾರಲ್ಲ ನನ್ನ ಗಡ್ಡ ಕೂದಲಲ್ಲಿ ಅಂತ. ಅದೆಲ್ಲ ತೆಗೆದ್ಮೇಲೆ ನೋಡು ಇವಾಗ ಚೆನ್ನಾಗಿ ಕಾಣ್ತೀಯ ಅಂತ. ಆಮೇಲೆ ಎಮೋಷನಲ್ ಸೀನ್ಸ್ ಎಲ್ಲ ಅವರು ಥಿಯೇಟ್ರಲ್ಲಿ ಹತ್ಬಿಟ್ಟಿರ್ತಾರೆ. ಹೌದಾ? ಅದು ಖುಷಿ ನನಗೆ. ಅಂದರೆ ಮೋಸ್ಟ್ಲಿ ಅವರಿಗೆ ಇಟ್ಸ್ ಮೋರ್ ಪರ್ಸ್ನಲ್ ಇರುತ್ತಲ್ಲ. ಈಗ ರಾಟೆಯಲ್ಲಿ ಎಲ್ಲ ನನ್ನನ್ನು ಹೊಡೆದು ಲಾಸ್ಟಲ್ಲಿ ಸಾಯಿಸ್ಬೇಕಾದ್ರೆ ಅವರಿಗೆ ತೊಗೊಳಕ್ಕೆ ಆಗಿರಲ್ಲ, ಇಂಥದ್ದೆಲ್ಲ ಮಾಡಬೇಡ ನೋಡೋಕ್ಕಾಗಲ್ಲ ಅಂತ ಹೇಳಿರ್ತಾರೆ. ಹಾಗೆ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.